ನಮಸ್ಕಾರ, ಬೇಸ್ ಇನ್ಫೋಗೆ ಸ್ವಾಗತ. ನಾನು ನಿಮ್ಮ ಕೌಶಿಕ್ ಮಾತಾಡ್ತೀನಿ. ಇವತ್ತಿನ ದಿನ ನಾವು UN ಪಾಸ್ವರ್ಡ್ ಹೇಗೆ ಸೆಟ್ ಮಾಡಿದೆ ಅಂತ ತಿಳ್ಕೊಳ್ಳೋಕೆ ಹೊರಟಿದ್ದೀವಿ. ಅದಕ್ಕೆ ನಾವು ಗೂಗಲಲ್ಲಿ UN ಲಾಗಿನ್ ಅಂತ ಸರ್ಚ್ ಮಾಡಿದ್ರೆ ನೋಡಿ, ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಅಂತ ಫಸ್ಟ್ ಆಪ್ಷನ್ ತೋರಿಸ್ತಾ ಇದೆ. ಅದು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಆಗಿರುತ್ತೆ, EPF ಅದು. ಅದನ್ನು ಕ್ಲಿಕ್ ಮಾಡ್ಕೊಂಡಿದ್ದೀವಿ. ಓಕೆ, ಈಗ ಅದು ಓಪನ್ ಆಗಿದೆ ನೋಡಿ ವೆಬ್ಸೈಟು. ಓಕೆ, ಈಗ ತುಂಬ ಜನ ಏನಾಗುತ್ತೆ ಅಂದರೆ ಮೊಬೈಲಲ್ಲೇ ಯೂಸ್ ಮಾಡೋದ್ರಿಂದ ನಾವು ಮೊಬೈಲಲ್ಲಿ ಹೇಗೆ ಪಾಸ್ವರ್ಡ್ನ ಸೆಟ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಅದು ಮತ್ತು ಒಂದು ಡೆಸ್ಕ್ಟಾಪ್ ಸೈಟ್ ಅಂತ ನಾವು ಸೆಲೆಕ್ಟ್ ಮಾಡಿದ್ರೆ ಮೊಬೈಲಲ್ಲಿ ನಿಮಗೆ ಸ್ಕ್ರೀನ್ ದೊಡ್ಡದಾಗಿ ಕಾಣುತ್ತೆ. ಓಕೆ, ಆಪ್ರೇಟ್ ಮಾಡೋದಕ್ಕೆ ತುಂಬ ಈಸಿಯಾಗಿರುತ್ತೆ. ನಾವೀಗ ಡೆಸ್ಕ್ಟಾಪ್ ಸೈಟ್ ಸೆಲೆಕ್ಟ್ ಮಾಡಿದ್ದೀವಿ. ಓಕೆನಾ, ಡೆಸ್ಕ್ಟಾಪ್ ಸೈಟಿಂದ ಅದು ಓಪನ್ ಆಗಿದೆ. ಓಕೆ ಕೊಡಿ. ಓಕೆ, ಅದಾದಮೇಲೆ ಇಲ್ಲಿ ನಿಮಗೆ ಬಂದುಬಿಟ್ಟು ಫರ್ಗಾಟ್ ಪಾಸ್ವರ್ಡ್ ಅಂತ ಆಪ್ಷನ್ ಕೇಳ್ತಾ ಇದೆ ನೋಡಿ. ಆ ಫರ್ಗಾಟ್ ಪಾಸ್ವರ್ಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಓಕೆ, ನೀವು ಯಾರ್ಯಾರು ಆಲ್ರೆಡಿ ಪಾಸ್ವರ್ಡ್ ಸೆಟ್ ಮಾಡಿರ್ತೀರ, ಪಾಸ್ವರ್ಡ್ ಮರ್ತೋಗಿದ್ರೆ ಅವರು ಇದು ಫರ್ಗಾಟ್ ಪಾಸ್ವರ್ಡ್ ಕ್ಲಿಕ್ ಮಾಡಿ ಸೆಟ್ ಮಾಡ್ಕೊಬೋದು. ಮತ್ತು ಇದುವರೆಗೂ ಸೆಟ್ ಆಗಿಲ್ಲ ಅಂದ್ರೂ ಸೆಟ್ ಮಾಡ್ಕೊಬೋದು ಫರ್ಗಾಟ್ ಪಾಸ್ವರ್ಡ್ಗೆ ಡೈರೆಕ್ಟಾಗಿ ಬಂದುಬಿಟ್ಟು. ಈಗ ನಾವು ಅದನ್ನು ಸೆಲೆಕ್ಟ್ ಮಾಡಿದ್ದೀವಿ ಫರ್ಗಾಟ್ ಪಾಸ್ವರ್ಡು. ಈಗ ಓಪನ್ ಆಗ್ತಾ ಇದೆ. ಮತ್ತು ಇನ್ನೊಂದೇನೆಂದರೆ ಫರ್ಗಾಟ್ ಪಾಸ್ವರ್ಡ್ನ ನೀವು ಸೆಟ್ ಮಾಡಬೇಕಂದ್ರೆ ಕೆಲವು ಡೀಟೇಲ್ಸ್ಗಳು ಕೇಳುತ್ತೆ, ಅದನ್ನೆಲ್ಲ ಫಿಲ್ ಮಾಡಬೇಕು. ನೋಡಿ ಬಂದಿದೆ. ಈಗ ಫಸ್ಟ್ ಒನ್ನು ಬಂದುಬಿಟ್ಟು ನಿಮ್ಮದು UN ನಂಬರ್ ಕೇಳ್ತಾ ಇದೆ. UN ನಂಬರ್ನ ನೀವು ಮೆನ್ಷನ್ ಮಾಡ್ಕೊಬೇಕು. ಈಗ ನಾವು UN ನಂಬರ್ನ ಮೆನ್ಷನ್ ಮಾಡ್ಕೊಳ್ಳೋಣ ಬನ್ನಿ. ಕೆಲವೊಬ್ಬರೊಬ್ರಿಗೆ ಅವ್ರದ್ದು UN ನಂಬರ್ನ ಗೊತ್ತಿರೋದಿಲ್ಲ. ಅದಕ್ಕೆ ಏನಾಗುತ್ತೆ ಅಂದರೆ ಅವ್ರು ವರ್ಕ್ ಮಾಡ್ತಿರೋ ಕಡೆ ಕಂಪನಿ ಸ್ಯಾಲ್ರಿ ಸ್ಲಿಪ್ ಕೊಟ್ಟಿರ್ತಾರಲ್ಲ, ಅಲ್ಲಿ ಬೇಕಿದ್ರೆ UN ನಂಬರ್ ಮೆನ್ಷನ್ ಆಗಿರುತ್ತೆ, ಅಲ್ಲಿ ಅವ್ರು ನೋಡ್ಕೊಬೋದಾಗಿರುತ್ತೆ. ಅದನ್ನು ಬಿಟ್ಟು ನಾವು ಈಗ ಅಫಿಷಿಯಲ್ ವೆಬ್ಸೈಟ್ ಯೂಸ್ ಮಾಡ್ತಿದ್ದೀವಲ್ಲ EPF ಅದು, ಇಲ್ಲಿ ನೋ ಯುವರ್ UN ಅಂತಲೂ ಬರುತ್ತೆ. ಅಲ್ಲಿ ನಾವು ಹೋಗಿ ನಮ್ಮ UN ನಂಬರ್ನ ತಿಳ್ಕೊಬೋದಾಗಿರುತ್ತೆ. ಓಕೆನಾ, ಅದಕ್ಕೆ ಅಂತ ನಾವು ಇನ್ನೊಂದು ವೀಡಿಯೋನು ಮಾಡ್ತೀನಿ, ಅದು ಹೇಗೆ ತಿಳ್ಕೊಳ್ಳೋದು ನೋ ಯುವರ್ UN ಅಂತ. ಅದನ್ನು ನೋಡಿಕೊಂಡು ನೀವು UN ನಂಬರ್ನ ತೊಗೋಬೋದಾಗಿರುತ್ತೆ. ಇವಾಗ ನಾವು ಬಂದು ಲೈಕ್ UN ನಂಬರ್ ಮೆನ್ಷನ್ ಮಾಡಿದ್ಮೇಲೆ ನೇಮ್ ಕೇಳ್ತಿದೆ, ನೇಮ್ನ ಮೆನ್ಷನ್ ಮಾಡಿದ್ದೀವಿ. ಅದಾದಮೇಲೆ ನೋಡಿ ಡೇಟ್ ಆಫ್ ಬರ್ತ್ ಕೇಳ್ತಾ ಇದೆ. ಈಗ ನಾವು ಡೇಟ್ ಆಫ್ ಬರ್ತ್ನ ಮೆನ್ಷನ್ ಮಾಡ್ಕೊಳ್ಳೋಣ ಬನ್ನಿ. ಈಗ ಡೇಟು, ಅದಾದಮೇಲೆ ಮಂತ್ ಕೇಳ್ತಾ ಇದೆ, ಮಂತ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಇಯರ್ ಕೇಳುತ್ತಾ ಇದೆ, ಇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗಿದ ತಕ್ಷಣ ನಿಮಗೆ ಜೆಂಡರ್ ಕೇಳ್ತಾ ಇದೆ, ಮೇಲ್ ಫೀಮೇಲ್ ಆಧಾರ್ ಅಂತ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಮೊಬೈಲ್ ನಂಬರ್ ಬಂದುಬಿಟ್ಟು ನಿಮ್ಮದು ಆಧಾರ್ ರಿಜಿಸ್ಟರ್ ಮೊಬೈಲ್ ನಂಬರ್ ಯಾವುದಿದೆ ಆ ಮೊಬೈಲ್ ನಂಬರ್ನ ಮೆನ್ಷನ್ ಮಾಡ್ಕೋಬೇಕಾಗತ್ತೆ. ಈಗ ನಾವು ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ತಾ ಇದ್ದೀವಿ. ಓಕೆ, ಮೊಬೈಲ್ ನಂಬರ್ ಎಂಟ್ರಿ ಆಗಿದೆ. ಅಲ್ಲಿ ಚಿಕ್ಕದಾಗಿ ಬಾಕ್ಸ್ ಕಾಣ್ತಿದೆ ನೋಡಿ, ಅದಕ್ಕೆ ಬಾಕ್ಸ್ಗೆ ಕ್ಲಿಕ್ ಮಾಡಿಬಿಟ್ಟು ನಾವು ಇಲ್ಲಿ ಕ್ಯಾಪ್ಚಾ ಕೇಳ್ತಿದ್ದಿಲ್ಲ, ಕ್ಯಾಪ್ಚಾ ಮೆನ್ಷನ್ ಮಾಡಬೇಕಾಗತ್ತೆ. ಅದು ಕ್ಯಾಪ್ಚಾ ಬಂದುಬಿಟ್ಟು ನಿಮಗೆ ಲೆಟರ್ಸಲ್ಲಿರುತ್ತೆ ಮತ್ತು ನಂಬರ್ಸಲ್ಲೂ ಇರುತ್ತೆ. ಕ್ಯಾಪಿಟಲ್ ಲೆಟ್ರಲ್ಲಿರೋದನ್ನು ಕ್ಯಾಪಿಟಲ್ ಲೆಟ್ರಲ್ಲಿ ಇದು ಮಾಡಿ, ಮತ್ತು ನಂಬರಲ್ಲಿರೋ ನಂಬರ್ ಕೊಟ್ಟರೆ ಗೆಟ್ ಅಥರೈಸೇಷನ್ ಪಿನ್ ಅಂತ ಕೇಳ್ತಿದೆ. ಅದನ್ನು ನಾವೀಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಗೆಟ್ ಅಥರೈಸೇಷನ್ ಪಿನ್ ಕೊಟ್ಟರೆ ಅದು ನೆಕ್ಸ್ಟ್ ಪೇಜಿಗೆ ತೊಗೊಂಡೋಗುತ್ತೆ. ಓಕೆ, ಈಗ ಪೇಜ್ ಲೋಡ್ ಆಗ್ತಾ ಇದೆ ನೋಡಿ, ಲೋಡ್ ಆಗಿದೆ. ಅದಾಗಿದ ತಕ್ಷಣ ನಿಮಗೆ ಎಂಟರ್ OTP ಕೇಳ್ತಿದೆ. ಅಂದರೆ ಪಿನ್ ಇದು ಕೊಟ್ರಲ್ವ, ಸೆಂಡ್ ಕೊಟ್ರಲ್ವ, ನಮ್ಮದು ಆಧಾರ್ ರಿಜಿಸ್ಟರ್ ನಂಬರ್ಗೆ ಪಿನ್ ಹೋಗಿರುತ್ತೆ. ಅದನ್ನು ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಅದಾದಮೇಲೆ ನ್ಯೂ ಪಾಸ್ವರ್ಡ್, ಕನ್ಫರ್ಮ್ ಪಾಸ್ವರ್ಡ್ ಅಂತ ಕೇಳಿದೆ. ಅಂದರೆ ನೀವೇನು ಪಾಸ್ವರ್ಡ್ ಸೆಟ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಸೆಟ್ ಮಾಡ್ಕೊಳ್ಳಿ. ಮತ್ತು ಪಾಸ್ವರ್ಡ್ ಈಸಿ ಕಾಂಬಿನೇಷನ್ ಇಟ್ಕೋಬೇಡಿ, ಸ್ವಲ್ಪ ಟಫ್ ಕಾಂಬಿನೇಷನ್ ಇಡಿ. ಯಾರು ಈಸಿಯಾಗಿ ಅನಲೈಸ್ ಮಾಡಬಾರ್ದು, ಆ ಥರ ಇಟ್ಕೊಳ್ಳಿ. ನಾವೀಗ ಅದನ್ನು ಪಾಸ್ವರ್ಡ್ನ ಸೆಟ್ ಮಾಡಿದ್ದೀವಿ, ನ್ಯೂ ಪಾಸ್ವರ್ಡು, ಮತ್ತು ಅದನ್ನೇ ಕನ್ಫರ್ಮು ಮಾಡ್ಕೊಂಡಿದ್ದೀವಿ. ಅದಾದಮೇಲೆ OTP ಮೆನ್ಷನ್ ಮಾಡ್ತಾ ಇದ್ದೀವಿ. 6 ಡಿಜಿಟ್ OTP ಬಂದಿದೆ ಆಧಾರ್ ರಿಜಿಸ್ಟರ್ ನಂಬರ್ಗೆ. ಅದನ್ನು ಮೆನ್ಷನ್ ಮಾಡಿದ ತಕ್ಷಣ ಸಬ್ಮಿಟ್ ಕೊಟ್ಟರೆ ವೆರಿಫೈ ಕೊಟ್ಟಿದ ತಕ್ಷಣವೇ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಅದು ಲೋಡ್ ತಗೊಳ್ತಾ ಇದೆ, ನೋಡೋಣ. ಓಕೆ, ಈಗ ಲೋಡ್ ತಗೊಂಡಿದ್ದ ತಕ್ಷಣವೇ ಈಗ ಸಕ್ಸಸ್ಫುಲಿ ಅಂತ ಬರುತ್ತೆ, ನೋಡೋಣ. ಈಗ ನೋಡಿ ಸಕ್ಸಸ್ಫುಲ್ ಬಂದಿದೆ. ಓಕೆನಾ, ಪಾಸ್ವರ್ಡ್ ಸೆಟ್ ಆಗಿದೆ. ನಾವೀಗ ಏನಂದರೆ ನೆಕ್ಸ್ಟ್ ಟೈಮ್ UN ಲಾಗಿನ್ ಮಾಡ್ಬೋದಾಗಿರುತ್ತೆ ಪಾಸ್ವರ್ಡ್ ಸೆಟ್ ಆಗಿದ ತಕ್ಷಣ. ಬಟ್ ಪಾಸ್ಬುಕ್ ಓಪನ್ ಮಾಡಬೇಕಂದ್ರೆ ಮಿನಿಮಮ್ 6 ಅವರ್ ಬೇಕಾಗಿರುತ್ತೆ. ಬಟ್ UN ಲಾಗಿನ್ ಮಾಡ್ಬೋದು. ನಾನು ಕೊಟ್ಟಿರುವಂಥ ಇನ್ಫಾರ್ಮೇಷನ್ನು ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಹೆಲ್ಪ್ಫುಲ್ ಆಗಿದ್ರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ. ಯಾರ್ಯಾರಿಗೆ ಹೆಲ್ಪ್ಫುಲ್ ಆಗುತ್ತೋ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ಓಕೆ.